ನಡೆಯೋದು ಒಂದು ವ್ಯಾಯಾಮ ಅಲ್ಲ. ಕೋತಿ ಮರ ಹತ್ತುತ್ತೆ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾ. ಮೀನು ಸಮುದ್ರದಲ್ಲಿ ಈಜಾಡುತ್ತೆ, ಸ್ವಿಮ್ಮಿಂಗ್ ಹೋಗ್ತಿದ್ದೀನಿ ಅಂತ ಹೇಳುತ್ತಾ. ಪಕ್ಷಿಗಳು ಆಕಾಶದಲ್ಲಿ ಹಾರತ್ತೆ, ಅದು ಏನಾದರೂ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಹೇಳುತ್ತಾ. ಹಾಗಾದ್ರೆ ನಾವು ನಡೆದ್ರೆ ಅದು ಹೇಗೆ ಎಕ್ಸಸೈಸ್ ಆಯಿತು? ಈಗ ನಾವು ಎಲ್ಲ ಕಡೆ ಕೂತಿರ್ತೀವಿ, ಮನೆಯಲ್ಲಿ, ಆಫೀಸಲ್ಲಿ ಕೂಡ ನಿಲ್ಲೋದು ನಡೆಯೋದು ಅವಕಾಶ ತುಂಬ ಕಮ್ಮಿ ಆಗಿದೆ. ಎಲ್ಲ ಮನೆ ಹತ್ರನೇ ಡೆಲಿವರಿ ಆಗ್ತಾ ಇದೆ. ಸಾಮಾನ್ಯವಾಗಿ ನಡೆಯೋದೇ ಕಮ್ಮಿ ಆಗಿದೆ. ಅದಕ್ಕೆ ನಡೆದ್ರೆ ಒಳ್ಳೇದು. ಆದರೆ ತುಂಬ ಜನರು ನಡೆಯೋದನ್ನೇ ವ್ಯಾಯಾಮ ಅಂದ್ಕೊಂಡು ಸಾಕು ಅಂತ ಹೇಳ್ತಾರೆ. ಸತ್ಯ ಏನಂದರೆ ನಡೆಯೋದು ಮಾತ್ರ ಸಾಲಲ್ಲ. ನಿಮಗೆ ತುಂಬ ವಯಸ್ಸು 75-80 ವರ್ಷದ ಮೇಲೆ ಆಗಿಲ್ಲ ಅಂದರೆ ನಡೆಯೋದನ್ನು ವ್ಯಾಯಾಮ ಅಂತ ಹೇಳೋದು ಸರಿ ಇಲ್ಲ. ನೀವು ಹೆಚ್ಚು ನಡೀರಿ, ಆದರೆ ನಡೆದ್ರೆ ಮಾತ್ರ ಬಲಶಾಲಿ ಆಗಲ್ಲ, ನಿಮ್ಮದು ಬಲ ಉಳಿಯಲ್ಲ. ಲಾಸೆಟ್ ಮೊನ್ನೆ ಅಷ್ಟೇ ಹೇಳಿದ್ರು, ಅರ್ಧ ಭಾರತೀಯರು ಶಾರೀರಿಕವಾಗಿ ಅನ್ಫಿಟ್. ಶಾರೀರಿಕ ಚಟುವಟಿಕೆ ಕಮ್ಮಿ ಇರುವ 175 ದೇಶಗಳಲ್ಲಿ ಭಾರತೀಯ 12ನೇ ಸ್ಥಾನದಲ್ಲಿದೆ. ಯಾಕೆ ಚಿಂತೆ ಮಾಡಬೇಕು ಭಾರತೀಯರು? ಹೃದ್ರೋಗ ಮತ್ತು ಮಧುಮೇಹದಂತಹ ರೋಗಗಳಿಗೆ ಕನಿಷ್ಠ 10 ವರ್ಷ ಬೇಗ ತೊಂದರೆ ಪಡ್ತಾರೆ. ಎದ್ದೇಳಿ, ಏನಾದರೂ ವ್ಯಾಯಾಮ ಮಾಡಿ, ಕೊಬ್ಬು ಜಾಸ್ತಿ ಇದ್ದರೆ ಇಳಿಸಿ. ಸರಿಯಾದ ಗೈಡೆನ್ಸ್ ಸಹಾಯ ಬೇಕಾದರೆ ಡೈರೆಕ್ಟ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.